ವೆಲ್ಕಮ್ ಬ್ಯಾಕ್. ಸ್ವಾರ್ಥಕ್ಕಾಗಿ ಪ್ರಿಯಾಂಕ್ ಖರ್ಗೆ ದಲಿತರನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅಂತ ನಟ ಅಹಿಂಸಾ ಚೇತನ್ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಆರ್ಎಸ್ಎಸ್ನ ಪ್ರಿಯಾಂಕ್ ಖರ್ಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಅಹಿಂಸಾ ಚೇತನ್ ಹೇಳಿದ್ದಾರೆ. ಆರ್ಎಸ್ಎಸ್ ವಿರುದ್ಧ ದಲಿತರನ್ನ ಅಸ್ತ್ರವನ್ನಾಗಿ ಬಳಸ್ಕೊಳ್ತಾ ಇದ್ದಾರೆ ಪ್ರಿಯಾಂಕ್ ಖರ್ಗೆ, ತನ್ನ ಸ್ವಾರ್ಥಕ್ಕೆ ಬಳಸ್ಕೊಳ್ತಾ ಇದ್ದಾರೆ ಅಂತ ನಟ ಅಹಿಂಸಾ ಚೇತನ್ ಕಿಡಿಕಾರಿದ್ದಾರೆ. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ವಿಚಾರವಾಗಿ ಸಾಕಷ್ಟು ಪರ ವಿರೋಧ ಚರ್ಚೆ ಆಗ್ತಿದೆ. ಇದರ ನಡುವೆ ಈಗ ಭೀಮ್ ಆರ್ಮಿ ಸಂಘಟನೆ ನಾವು ಪಥಸಂಚಲನ ಮಾಡೇ ಮಾಡ್ತೀವಿ, ಅವತ್ತಿನ ದಿನ ನಮಗೂ ಪರ್ಮಿಷನ್ ಕೊಡ್ಬೇಕಂತ ಒಂದ್ ಕಡೆ ಒತ್ತಾಯ ಜೊತೆಗೆ ಮನವಿ ಸಹ ಮಾಡಿದ್ದಾರೆ. ಈ ಒಂದು ವಿಚಾರಕ್ಕೆ ನಟ ಚೇತನ್ ಇದ್ರೆ ಅವ್ರು ಮಾತಾಡಿಸ್ತೀನಿ. ಸರ್, ಒಂದ್ ಕಡೆ ಈಗ ಜಿದ್ದಾಜಿದ್ದಿ ಕದನ ಆಗ್ಬಿಟ್ಟಿದೆ. ಒಂದ್ ಕಡೆ ಆರ್ಎಸ್ಎಸ್ ಪಥಸಂಚಲನ ನವೆಂಬರ್ 2ಕ್ಕೆ ಒಂದ್ ಕಡೆ ಅವಕಾಶ ಕೊಟ್ಟರೆ ಇಲ್ಲಿ ಮಾಡ್ತಿದ್ದಾರೆ. ಈಗ ಮತ್ತೊಂದ್ ಕಡೆ ಭೀಮ್ ಆರ್ಮಿ ಸಂಘಟನೆ ನಾವು ಮಾಡೇ ಮಾಡುದು ಅಂತ ಮುಂದಾಗಿದ್ದಾರೆ. ಸರ್, ಇದೇ ಪ್ರಜಾಪ್ರಭುತ್ವ ಅಂದಾಗ ಒಂದು ಸೈದ್ಧಾಂತಿಕ ಸಮರ ಭೂಮಿನೇ ಅದು. ಅದನ್ನ ನಾವು ಒಂದು ರೀತಿ ವೈಚಾರಿಕವಾಗಿ ನಮಗೆ ಅಹಿಂಸಾತ್ಮಕವಾಗಿ ನಮ್ಮ ವಿಚಾರಗಳು ಮಂಡನೆ ಮಾಡೋ ಹಕ್ಕಿರಬೇಕು. ಆರ್ಎಸ್ಎಸ್ಗೂ ಪಥಸಂಚಲನ ಮಾಡಕ್ ಹಕ್ಕಿರಬೇಕು, ಭೀಮ್ ಆರ್ಮಿಗೂ ಪಥಸಂಚಲನ ಮಾಡಕ್ ಹಕ್ಕಿರಬೇಕು. ಅದರ ನಡುವೆ ಮನುವಾದದ NSUI ಏನಾದ್ರೂ ಸೇರ್ಕೊಳ್ಳುತ್ತೆ, ಅವರು ಮಾಡಕ್ ಹಕ್ಕಿರಬೇಕು. ನಮಗೆ ಒಂದ್ ಹೇಳ್ತೀನಿ, ಈ ಒಂದು RSS ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವರನ್ನ ಸೆಲೆಕ್ಟಿವ್ ಆಗಿ ಟಾರ್ಗೆಟ್ ಮಾಡಿ ಅವರನ್ನ ಮಾತ್ರ ಪಥಸಂಚಲನ ಮಾಡಬಾರ್ದು ಅನ್ನೋ ಒಂದು ಉದ್ದೇಶ ಇದೆಯಲ್ಲ, ಇದನ್ನ ನಾವು ಖಂಡಿತ ಖಂಡಿಸ್ತೀವಿ. ಆದರೆ ನಮಗೆ RSS ವಿರುದ್ಧ ಇರೋರು ಯಾರು ಅನ್ನೋದು ಗಟ್ಟಿಯಾಗಿ ಕಾಣಿಸುತ್ತೆ ಅಂದ್ರೆ ಈ ಮನುವಾದ ಕಾಂಗ್ರೆಸ್. ಭೀಮ್ ಆರ್ಮಿ ಮತ್ತೆ ನಮ್ಮ ದಲಿತ ಸಂಘಟನೆಗಳು ಶತ್ರು ಬರೀ RSS ಅಲ್ಲ, ಇಡೀ ಅಸಮಾನತೆ ಮತ್ತು ಅನ್ಯಾಯದ ವ್ಯವಸ್ಥೆನೇ ಶತ್ರು. ನಾವು ಬರೀ ಈ ಒಂದು ಮನುವಾದಿ ಕಾಂಗ್ರೆಸ್ ವಾದಿಗಳು ಏನು ಕಾಂಚೀರಾಮ್ಜಿ ಚಮಚಗಳು ಅಂತ ಹೇಳ್ತಾರೋ, ಆ ಒಂದು ಚಮಚಗಳು ತಕ್ಕಂತೆ ನಾವು ಕೂಡ ಅವ್ರ ಜೊತೆ ಸೇರ್ಕೊಂಡು RSS ವಿರೋಧ ಮಾಡೋದ್ರಲ್ಲಿ ಗುರಿ ಇಡೋದು ಸರಿ ಕಾಣಲ್ಲ. ನಮ್ಮ ಸಚಿವರು, ನಮ್ಮ ದಲಿತ ನಾಯಕ ಸಚಿವರನ್ನ ಏನೋ ಒಂದ್ ಕಡೆ ಟಾರ್ಗೆಟ್ ಮಾಡಿದ್ದಾರೆ. ಅಲ್ಲಿ ಬೇಕಂತ ಇವರು RSS ಅವರು ಪಥಸಂಚಲನ ಮಾಡ್ತಿದ್ದಾರೆ. ಹೀಗಾಗಿ ನಾವೇ ಮಾಡ್ತೀವಿ ಅಂತ ಭೀಮ್ ಆರ್ಮಿ ಸಂಘಟನೆ ಒಂದು ಮಾತಾಗಿದೆ. ಸರ್ ನೋಡಿ, ಪ್ರಿಯಾಂಕ್ ಖರ್ಗೆ ಅವರೇ ಮೊದಲನೇದಾಗಿ RSS ನಿಷೇಧ ಮಾಡಬೇಕು ಸಾರ್ವಜನಿಕ ಸ್ಥಳದಲ್ಲಿ ಅವ್ರ ಪತ್ರ ಬರೆದಿದ್ದು. ಸೊ ಟಾರ್ಗೆಟ್ ಮಾಡ್ತಿರೋ ಪ್ರಿಯಾಂಕ್ ಖರ್ಗೆ ಅವರು RSS ಅನ್ನ. ಎರಡನೇದಾಗಿ ಪ್ರಿಯಾಂಕ್ ಖರ್ಗೆನ ಪ್ರಶ್ನೆ ಮಾಡ್ತಿರೋದು ಅವ್ರು ದಲಿತರಾಗಿ ಅಂತ ಅಲ್ಲ. ಅವರು ದಲಿತರಾಗಿ ಹುಟ್ಟಿರ್ಬೋದು, ಅವರು ಬೈ ಚಾನ್ಸ್ ಆಗಿ ಅವ್ರ ಅಪ್ಲಿಕೇಶನ್ ಆಗಿ ಅವ್ರ ಜಾತಿನ ಹುಟ್ಟಿರಲ್ಲ, ಬೈ ಚಾನ್ಸ್ ಆಗಿ ಬಾಬಾ ಸಾಹೇಬ್ರ ಜಾತಿನಲ್ಲಿ ಹುಟ್ಟಿರ್ಬೋದು. ಆದ್ರೆ ಬಾಬಾ ಸಾಹೇಬ್ರ ಅನುಯಾಯಿಗಳು ನಾವು, ವಿಚಾರದಲ್ಲಿ ನಾವು ಸಮಾನತಾವಾದಿಗಳು ಅನುಯಾಯಿಗಳು. ನೀವಲ್ಲ, ಕಾಂಗ್ರೆಸ್ ವಾದಿಗಳು ಬಾಬಾ ಸಾಹೇಬ್ ಹೆಸರು ಬಳಸ್ಕೊಂಡು ಈ ಒಂದು ದಲಿತ ಸಂಘಟನೆಗಳು ನಿಮ್ಮ ಸ್ವಾರ್ಥಕ್ಕೋಸ್ಕರ ಬಳಸ್ಕೊಂಡು RSS ಮೇಲೆ ಅಸ್ತ್ರ ಬಳಸ್ತಾ ಇರುತ್ತೆ. ಯಾಕಂದ್ರೆ ನಮ್ಗೆ ಗೊತ್ತಾಗಿದೆ, ನೀವೊಂದು ಸ್ಪಾನ್ಸರ್ಶಿಪ್ ಪ್ರಯೋಜತ್ವ ನೀವೇ ಬಳಸ್ತಿರೋ ತಪ್ಪೇನಿದೆ ಅಂದ್ರೆ ಬಹಳ ವರ್ಷಗಳಿಂದ ನಮಗೆ ಈ ಮನುವಾದಿ ಕಾಂಗ್ರೆಸ್ನವರು, ನಮ್ಮ ದಲಿತ ಸಂಘಟನೆಗಳು ಅವರ ಸ್ವಾರ್ಥಕ್ಕೋಸ್ಕರ ಈ ರಾಜಕಾರಣಿಗಳು ದುಡ್ಡಿಂದ ಬೇರೆ ಬೇರೆ ರೀತಿಯ ಆಮಿಷಗಳು ಓಡಿಸಿ ಮತ್ತೆ ಒಂದು ಸ್ವಜಾತಿ ಅಂತ ಹೇಳ್ಕೊಂಡು ಅವ್ರನ್ನ ಒಂದು ಬಳಸ್ಕೊಂತ ಇದ್ದಾರೆ. ಅದು ದಲಿತ ಸಂಘಟನೆಗಳು ಭೀಮ್ ಆರ್ಮಿಗೆ ಏನು ಒಳ್ಳೇದಾಗ್ತಾ ಇಲ್ಲ, ಈ ವೈಯಕ್ತಿಕ ಈ ರಾಜಕಾರಣಿಗಳಿಗೆ ಒಳ್ಳೇದಾಗ್ತಾ ಇದೆ. ಅದನ್ನ ನಾವು ವಿರೋಧ ಮಾಡಬೇಕು. ನಮ್ಗಲ್ಲ, ಇಡೀ ಅಸಮಾನತೆ ಅನ್ಯಾಯದ ವ್ಯವಸ್ಥೆನೇ ಶತ್ರು. ಅದರಲ್ಲಿ ಒಂದು ಬಲಪಂಥಿ ಒಂದು RSS ನಮ್ಮ ಸೈದ್ಧಾಂತಿಕ ಶತ್ರುನೇ, ಮತ್ತೆ ಮನುವಾದಿ ಕಾಂಗ್ರೆಸ್ ನಾವು ಪ್ರಶ್ನೆ ಮಾಡಲೇಬೇಕು. ಯಾಕೆ RSS ಮಾತ್ರ ನೀವು ಫೋಕಸ್ ಮಾಡಿ ಟಾರ್ಗೆಟ್ ಮಾಡ್ತಾ ಇದ್ದೀರಾ? ಯಾಕೆ ಅವ್ರ ಮೇಲೆ ನೀವು ಗುರಿಯಿಟ್ಟು ಪ್ರಶ್ನೆ ಮಾಡೋದ್ರಲ್ಲಿ ನಮಗೆ ಸರಿ ಕಾಣಿಸಲ್ಲ. ಇದು ಪ್ರಜಾಪ್ರಭುತ್ವ ಅಲ್ಲವೇ ಅಲ್ಲ ಅನ್ನೋದು ನನ್ನ ವಾದ. ಥ್ಯಾಂಕ್ ಯು. ಎಸ್, ಇದಿಷ್ಟು ನಟ ಚೇತನ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವೆಲ್ಕಮ್ ಬ್ಯಾಕ್. ಸ್ವಾರ್ಥಕ್ಕಾಗಿ ಪ್ರಿಯಾಂಕ್ ಖರ್ಗೆ ದಲಿತರನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅಂತ ನಟ ಅಹಿಂಸಾ ಚೇತನ್ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಆರ್ಎಸ್ಎಸ್ನ ಪ್ರಿಯಾಂಕ್ ಖರ್ಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಅಹಿಂಸಾ ಚೇತನ್ ಹೇಳಿದ್ದಾರೆ. ಆರ್ಎಸ್ಎಸ್ ವಿರುದ್ಧ ದಲಿತರನ್ನ ಅಸ್ತ್ರವನ್ನಾಗಿ ಬಳಸ್ಕೊಳ್ತಾ ಇದ್ದಾರೆ ಪ್ರಿಯಾಂಕ್ ಖರ್ಗೆ, ತನ್ನ ಸ್ವಾರ್ಥಕ್ಕೆ ಬಳಸ್ಕೊಳ್ತಾ ಇದ್ದಾರೆ ಅಂತ ನಟ ಅಹಿಂಸಾ ಚೇತನ್ ಕಿಡಿಕಾರಿದ್ದಾರೆ. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ವಿಚಾರವಾಗಿ ಸಾಕಷ್ಟು ಪರ ವಿರೋಧ ಚರ್ಚೆ ಆಗ್ತಿದೆ. ಇದರ ನಡುವೆ ಈಗ ಭೀಮ್ ಆರ್ಮಿ ಸಂಘಟನೆ ನಾವು ಪಥಸಂಚಲನ ಮಾಡೇ ಮಾಡ್ತೀವಿ, ಅವತ್ತಿನ ದಿನ ನಮಗೂ ಪರ್ಮಿಷನ್ ಕೊಡ್ಬೇಕಂತ ಒಂದ್ ಕಡೆ ಒತ್ತಾಯ ಜೊತೆಗೆ ಮನವಿ ಸಹ ಮಾಡಿದ್ದಾರೆ. ಈ ಒಂದು ವಿಚಾರಕ್ಕೆ ನಟ ಚೇತನ್ ಇದ್ರೆ ಅವ್ರು ಮಾತಾಡಿಸ್ತೀನಿ. ಸರ್, ಒಂದ್ ಕಡೆ ಈಗ ಜಿದ್ದಾಜಿದ್ದಿ ಕದನ ಆಗ್ಬಿಟ್ಟಿದೆ. ಒಂದ್ ಕಡೆ RSS ಪಥಸಂಚಲನ ನವೆಂಬರ್ 2ಕ್ಕೆ ಒಂದ್ ಕಡೆ ಅವಕಾಶ ಕೊಟ್ಟರೆ ಇಲ್ಲಿ ಮಾಡ್ತಿದ್ದಾರೆ. ಈಗ ಮತ್ತೊಂದ್ ಕಡೆ ಭೀಮ್ ಆರ್ಮಿ ಸಂಘಟನೆ ನಾವು ಮಾಡೇ ಮಾಡುದು ಅಂತ ಮುಂದಾಗಿದ್ದಾರೆ. ಸರ್, ಇದೇ ಪ್ರಜಾಪ್ರಭುತ್ವ ಅಂದಾಗ ಒಂದು ಸೈದ್ಧಾಂತಿಕ ಸಮರ ಭೂಮಿನೇ ಅದು.
ಅದನ್ನ ನಾವು ಒಂದು ರೀತಿ ವೈಚಾರಿಕವಾಗಿ ನಮಗೆ ಅಹಿಂಸಾತ್ಮಕವಾಗಿ ನಮ್ಮ ವಿಚಾರಗಳು ಮಂಡನೆ ಮಾಡೋ ಹಕ್ಕಿರಬೇಕು. RSSಗೂ ಪಥಸಂಚಲನ ಮಾಡಕ್ ಹಕ್ಕಿರಬೇಕು, ಭೀಮಾರ್ಮಿಗೂ ಪಥಸಂಚಲನ ಮಾಡಕ್ ಹಕ್ಕಿರಬೇಕು. ಅದರ ನಡುವೆ ಮನುವಾದದ NSUI ಏನಾದ್ರೂ ಸೇರ್ಕೊಳ್ಳುತ್ತೆ ಅವರು ಮಾಡಕ್ ಹಕ್ಕಿರಬೇಕು. ನಮಗೆ ಒಂದ್ ಹೇಳ್ತೀನಿ, ಈ ಒಂದು RSS ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವರನ್ನ ಸೆಲೆಕ್ಟಿವ್ ಆಗಿ ಟಾರ್ಗೆಟ್ ಮಾಡಿ ಅವರನ್ನ ಮಾತ್ರ ಪಥಸಂಚಲನ ಮಾಡಬಾರ್ದು ಅನ್ನೋ ಒಂದು ಉದ್ದೇಶ ಇದೆಯಲ್ಲ, ಇದನ್ನ ನಾವು ಖಂಡಿತ ಖಂಡಿಸ್ತೀವಿ. ಆದರೆ ನಮಗೆ RSS ವಿರುದ್ಧ ಇರೋರು ಯಾರು ಅನ್ನೋದು ಗಟ್ಟಿಯಾಗಿ ಕಾಣಿಸುತ್ತೆ ಅಂದ್ರೆ ಈ ಮನುವಾದ ಕಾಂಗ್ರೆಸ್. ಭೀಮ್ ಆರ್ಮಿ ಮತ್ತೆ ನಮ್ಮ ದಲಿತ ಸಂಘಟನೆಗಳು ಶತ್ರು ಬರೀ RSS ಅಲ್ಲ, ಇಡೀ ಅಸಮಾನತೆ ಮತ್ತು ಅನ್ಯಾಯದ ವ್ಯವಸ್ಥೆನೇ ಶತ್ರು. ನಾವು ಬರೀ ಈ ಒಂದು ಮನುವಾದಿ ಕಾಂಗ್ರೆಸ್ ವಾದಿಗಳು ಏನು ಕಾಂಚೀರಾಮ್ಜಿ ಚಮಚಗಳು ಅಂತ ಹೇಳ್ತಾರೋ ಆ ಒಂದು ಚಮಚಗಳು ತಕ್ಕಂತೆ ನಾವು ಕೂಡ ಅವ್ರ ಜೊತೆ ಸೇರ್ಕೊಂಡು RSS ವಿರೋಧ ಮಾಡೋದ್ರಲ್ಲಿ ಗುರಿ ಇಡೋದು ಸರಿ ಕಾಣಲ್ಲ. ನಮ್ಮ ಸಚಿವರು ನಮ್ಮ ದಲಿತ ನಾಯಕ ಸಚಿವರನ್ನ ಏನೋ ಒಂದ್ ಕಡೆ ಟಾರ್ಗೆಟ್ ಮಾಡಿದ್ದಾರೆ, ಅಲ್ಲಿ ಬೇಕಂತ ಇವರು RSS ಅವರು ಪಥಸಂಚಲನ ಮಾಡ್ತಿದ್ದಾರೆ, ಹೀಗಾಗಿ ನಾವೇ ಮಾಡ್ತೀವಿ ಅಂತ ಭೀಮ್ ಆರ್ಮಿ ಸಂಘಟನೆ ಒಂದು ಮಾತಾಗಿದೆ ಸರ್. ನೋಡಿ, ಪ್ರಿಯಾಂಕ್ ಖರ್ಗೆ ಅವರೇ ಮೊದಲನೇದಾಗಿ RSS ನಿಷೇಧ ಮಾಡಬೇಕು ಸಾರ್ವಜನಿಕ ಸ್ಥಳದಲ್ಲಿ ಅವ್ರ ಪತ್ರ ಬರೆದಿದ್ದು. ಸೊ ಟಾರ್ಗೆಟ್ ಮಾಡ್ತಿರೋ ಪ್ರಿಯಾಂಕ್ ಖರ್ಗೆ ಅವರು RSS ಅನ್ನ. ಎರಡನೇದಾಗಿ ಪ್ರಿಯಾಂಕ್ ಖರ್ಗೆನ ಪ್ರಶ್ನೆ ಮಾಡ್ತಿರೋದು ಅವ್ರು ದಲಿತರಾಗಿ ಅಂತಲ್ಲ, ಅವರು ದಲಿತರಾಗಿ ಹುಟ್ಟಿರ್ಬೋದು, ಅವರು ಬೈ ಚಾನ್ಸ್ ಆಗಿ ಅವ್ರ ಅಪ್ಲಿಕೇಶನ್ ಆಗಿ ಅವ್ರ ಜಾತಿನ ಹುಟ್ಟಲ್ಲ, ಬೈ ಚಾನ್ಸ್ ಆಗಿ ಬಾಬಾ ಸಾಹೇಬ್ರ ಜಾತಿನಲ್ಲಿ ಹುಟ್ಟಿರ್ಬೋದು. ಆದ್ರೆ ಬಾಬಾ ಸಾಹೇಬ್ರ ಅನುಯಾಯಿಗಳು ನಾವು, ವಿಚಾರದಲ್ಲಿ ನಾವು ಸಮಾನತಾವಾದಿಗಳ ಅನುಯಾಯಿಗಳು. ನೀವಲ್ಲ, ಕಾಂಗ್ರೆಸ್ ವಾದಿಗಳು ಬಾಬಾ ಸಾಹೇಬ್ರ ಹೆಸರು ಇವು ಬಳಸ್ಕೊಂಡು ಈ ಒಂದು ದಲಿತ ಸಂಘಟನೆಗಳು ನಿಮ್ಮ ಸ್ವಾರ್ಥಕ್ಕೋಸ್ಕರ ಬಳಸ್ಕೊಂಡು RSS ಮೇಲೆ ಅಸ್ತ್ರ ಬಳಸ್ತಾ ಇರುತ್ತೆ. ಯಾಕಂದ್ರೆ ನಮ್ಗೆ ಗೊತ್ತಾಗಿದೆ, ನೀವೊಂದು ಸ್ಪಾನ್ಸರ್ಶಿಪ್ ಪ್ರಯೋಜತ್ವ ನೀವೇ ಬಳಸ್ತಿರೋ ತಪ್ಪೇನಿದೆ ಅಂದ್ರೆ ಬಹಳ ವರ್ಷಗಳಿಂದ ನಮಗೆ ಈ ಮನುವಾದಿ ಕಾಂಗ್ರೆಸ್ನವರು, ನಮ್ಮ ದಲಿತ ಸಂಘಟನೆಗಳು ಅವರ ಸ್ವಾರ್ಥಕ್ಕೋಸ್ಕರ ಈ ರಾಜಕಾರಣಿಗಳು ದುಡ್ಡಿಂದ ಬೇರೆ ಬೇರೆ ರೀತಿಯ ಆಮಿಷಗಳು ಹೊಡಿಸಿ ಮತ್ತೆ ಒಂದು ಸ್ವಜಾತಿ ಅಂತ ಹೇಳ್ಕೊಂಡು ಅವ್ರನ್ನ ಒಂದು ಬಳಸ್ಕೊಂತ ಇದ್ದಾರೆ. ಅದು ದಲಿತ ಸಂಘಟನೆಗಳು ಭೀಮ್ ಆರ್ಮಿಗೆ ಏನು ಒಳ್ಳೇದಾಗ್ತಾ ಇಲ್ಲ, ಈ ವೈಯಕ್ತಿಕ ಈ ರಾಜಕಾರಣಿಗಳಿಗೆ ಒಳ್ಳೇದಾಗ್ತಾ ಇದೆ. ಅದನ್ನ ನಾವು ವಿರೋಧ ಮಾಡಬೇಕು. ನಮ್ಗಲ್ಲ, ಇಡೀ ಅಸಮಾನತೆ ಅನ್ಯಾಯದ ವ್ಯವಸ್ಥೆನೇ ಶತ್ರು. ಅದರಲ್ಲಿ ಒಂದು ಬಲಪಂಥಿ ಒಂದು RSS ನಮ್ಮ ಸೈದ್ಧಾಂತಿಕ ಶತ್ರುನೇ, ಮತ್ತೆ ಮನುವಾದಿ ಕಾಂಗ್ರೆಸ್ ನಾವು ಪ್ರಶ್ನೆ ಮಾಡಲೇಬೇಕು. ಯಾಕೆ RSS ಮಾತ್ರ ನೀವು ಫೋಕಸ್ ಮಾಡಿ ಟಾರ್ಗೆಟ್ ಮಾಡ್ತಾ ಇದ್ದೀರಾ? ಯಾಕೆ ಅವ್ರ ಮೇಲೆ ನೀವು ಗುರಿಯಿಟ್ಟು ಪ್ರಶ್ನೆ ಮಾಡೋದ್ರಲ್ಲಿ ನಮಗೆ ಇದು ಸರಿ ಕಾಣಿಸಲ್ಲ. ಇದು ಪ್ರಜಾಪ್ರಭುತ್ವ ಅಲ್ಲವೇ ಅಲ್ಲ ಅನ್ನೋದು ನನ್ನ ವಾದ. ಥ್ಯಾಂಕ್ ಯು. ಎಸ್ ಇದಿಷ್ಟು ನಟ ಚೇತನ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವೆಲ್ಕಮ್ ಬ್ಯಾಕ್. ಸ್ವಾರ್ಥಕ್ಕಾಗಿ ಪ್ರಿಯಾಂಕ್ ಖರ್ಗೆ ದಲಿತರನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅಂತ ನಟ ಅಹಿಂಸಾ ಚೇತನ್ ಹೇಳಿದ್ದಾರೆ. ಅಷ್ಟೇ ಅಲ್ಲ, RSS ನ ಪ್ರಿಯಾಂಕ್ ಖರ್ಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಅಹಿಂಸಾ ಚೇತನ್ ಹೇಳಿದ್ದಾರೆ. RSS ವಿರುದ್ಧ ದಲಿತರನ್ನ ಅಸ್ತ್ರವನ್ನಾಗಿ ಬಳಸ್ಕೊಳ್ತಾ ಇದ್ದಾರೆ ಪ್ರಿಯಾಂಕ್ ಖರ್ಗೆ, ತನ್ನ ಸ್ವಾರ್ಥಕ್ಕೆ ಬಳಸ್ಕೊಳ್ತಾ ಇದ್ದಾರೆ ಅಂತ ನಟ ಅಹಿಂಸಾ ಚೇತನ್ ಕಿಡಿಕಾರಿದ್ದಾರೆ. ಚಿತ್ತಾಪುರದಲ್ಲಿ RSS ಪಥಸಂಚಲನ ವಿಚಾರವಾಗಿ ಸಾಕಷ್ಟು ಪರ ವಿರೋಧ ಚರ್ಚೆ ಆಗ್ತಿದೆ. ಇದರ ನಡುವೆ ಈಗ ಭೀಮ್ ಆರ್ಮಿ ಸಂಘಟನೆ ನಾವು ಪಥಸಂಚಲನ ಮಾಡೇ ಮಾಡ್ತೀವಿ, ಅವತ್ತಿನ ದಿನ ನಮಗೂ ಪರ್ಮಿಷನ್ ಕೊಡ್ಬೇಕಂತ ಒಂದ್ ಕಡೆ ಒತ್ತಾಯ ಜೊತೆಗೆ ಮನವಿ ಸಹ ಮಾಡಿದ್ದಾರೆ. ಈ ಒಂದು ವಿಚಾರಕ್ಕೆ ನಟ ಚೇತನ್ ಇದ್ರೆ ಅವ್ರು ಮಾತಾಡಿಸ್ತೀನಿ ಸರ್. ಒಂದ್ ಕಡೆ ಈಗ ಜಿದ್ದಾಜಿದ್ದಿ ಕದನ ಆಗ್ಬಿಟ್ಟಿದೆ. ಒಂದ್ ಕಡೆ RSS ಪಥಸಂಚಲನ ನವೆಂಬರ್ 2ಕ್ಕೆ ಒಂದ್ ಕಡೆ ಅವಕಾಶ ಕೊಟ್ಟರೆ ಇಲ್ಲಿ ಮಾಡ್ತಿದ್ದಾರೆ. ಈಗ ಮತ್ತೊಂದ್ ಕಡೆ ಭೀಮ್ ಆರ್ಮಿ ಸಂಘಟನೆ ನಾವು ಮಾಡೇ ಮಾಡಿದ್ವು ಅಂತ ಮುಂದಾಗಿದ್ದಾರೆ ಸರ್. ಇದೇ ಪ್ರಜಾಪ್ರಭುತ್ವ ಅಂದಾಗ ಒಂದು ಸೈದ್ಧಾಂತಿಕ ಸಮರ ಭೂಮಿನೇ ಅದು. ಅದನ್ನ ನಾವು ಒಂದು ರೀತಿ ವೈಚಾರಿಕವಾಗಿ ನಮಗೆ ಅಹಿಂಸಾತ್ಮಕವಾಗಿ ನಮ್ಮ ವಿಚಾರಗಳು ಮಂಡನೆ ಮಾಡೋ ಹಕ್ಕಿರಬೇಕು. RSSಗೂ ಪಥಸಂಚಲನ ಮಾಡಕ್ ಹಕ್ಕಿರಬೇಕು, ಭೀಮ್ ಆರ್ಮಿಗೂ ಪಥಸಂಚಲನ ಮಾಡಕ್ ಹಕ್ಕಿರಬೇಕು. ಅದರ ನಡುವೆ ಮನುವಾದದ NSUI ಏನಾದ್ರೂ ಸೇರ್ಕೊಳ್ಳುತ್ತೆ ಅವರು ಮಾಡಕ್ ಹಕ್ಕಿರಬೇಕು. ನಮಗೆ ಒಂದ್ ಹೇಳ್ತೀನಿ, ಈ ಒಂದು RSS ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವರನ್ನ ಸೆಲೆಕ್ಟಿವ್ ಆಗಿ ಟಾರ್ಗೆಟ್ ಮಾಡಿ ಅವರನ್ನ ಮಾತ್ರ ಪಥಸಂಚಲನ ಮಾಡಬಾರ್ದು ಅನ್ನೋ ಒಂದು ಉದ್ದೇಶ ಇದೆಯಲ್ಲ, ಇದನ್ನ ನಾವು ಖಂಡಿತ ಖಂಡಿಸ್ತೀವಿ. ಆದರೆ ನಮಗೆ RSS ವಿರುದ್ಧ ಇರೋರು ಯಾರು ಅನ್ನೋದು ಗಟ್ಟಿಯಾಗಿ ಕಾಣಿಸುತ್ತೆ ಅಂದ್ರೆ ಈ ಮನುವಾದ ಕಾಂಗ್ರೆಸ್. ಭೀಮ್ ಆರ್ಮಿ ಮತ್ತೆ ನಮ್ಮ ದಲಿತ ಸಂಘಟನೆಗಳು ಶತ್ರು ಬರೀ RSS ಅಲ್ಲ, ಇಡೀ ಅಸಮಾನತೆ ಮತ್ತು ಅನ್ಯಾಯದ ವ್ಯವಸ್ಥೆನೇ ಶತ್ರು. ನಾವು ಬರೀ ಈ ಒಂದು ಮನುವಾದಿ ಕಾಂಗ್ರೆಸ್ ವಾದಿಗಳು ಏನು ಕಾಂಚೀರಾಮ್ಜಿ ಚಮಚಗಳು ಅಂತ ಹೇಳ್ತಾರೋ ಆ ಒಂದು ಚಮಚಗಳು ತಕ್ಕಂತೆ ನಾವು ಕೂಡ ಅವ್ರ ಜೊತೆ ಸೇರ್ಕೊಂಡು RSS ವಿರೋಧ ಮಾಡೋದ್ರಲ್ಲಿ ಗುರಿ ಇಡೋದು ಸರಿ ಕಾಣಲ್ಲ. ನಮ್ಮ ಸಚಿವರು ನಮ್ಮ ದಲಿತ ನಾಯಕ ಸಚಿವರನ್ನ ಏನೋ ಒಂದ್ ಕಡೆ ಟಾರ್ಗೆಟ್ ಮಾಡಿದ್ದಾರೆ, ಅಲ್ಲಿ ಬೇಕಂತ ಇವರು RSS ಅವರು ಪಥಸಂಚಲನ ಮಾಡ್ತಿದ್ದಾರೆ, ಹೀಗಾಗಿ ನಾವೇ ಮಾಡ್ತೀವಿ ಅಂತ ಭೀಮ್ ಆರ್ಮಿ ಸಂಘಟನೆ ಒಂದು ಮಾತಾಗಿದೆ ಸರ್. ನೋಡಿ, ಪ್ರಿಯಾಂಕ್ ಖರ್ಗೆ ಅವರೇ ಮೊದಲನೇದಾಗಿ
RSS ನಿಷೇಧ ಮಾಡಬೇಕು ಸಾರ್ವಜನಿಕ ಸ್ಥಳದಲ್ಲಿ ಅವರು ಪತ್ರ ಬರೆದಿದ್ದು. ಸೊ ಟಾರ್ಗೆಟ್ ಮಾಡ್ತಿರೋ ಪ್ರಿಯಾಂಕ್ ಖರ್ಗೆ ಅವರು RSS ಅನ್ನ. ಎರಡನೇದಾಗಿ ಪ್ರಿಯಾಂಕ್ ಖರ್ಗೆನ ಪ್ರಶ್ನೆ ಮಾಡ್ತಿರೋದು ಅವ್ರು ದಲಿತರಾಗಿ ಅಂತಲ್ಲ, ಅವರು ದಲಿತರಾಗಿ ಹುಟ್ಟಿರ್ಬೋದು, ಅವರು ಬೈ ಚಾನ್ಸ್ ಆಗಿ ಅವ್ರ ಅಪ್ಲಿಕೇಶನ್ ಆಗಿ ಅವ್ರ ಜಾತಿನ ಹುಟ್ಟಲ್ಲ, ಬೈ ಚಾನ್ಸ್ ಆಗಿ ಬಾಬಾ ಸಾಹೇಬ್ರ ಜಾತಿನಲ್ಲಿ ಹುಟ್ಟಿರ್ಬೋದು. ಆದ್ರೆ ಬಾಬಾ ಸಾಹೇಬ್ರ ಅನುಯಾಯಿಗಳು ನಾವು, ವಿಚಾರದಲ್ಲಿ ನಾವು ಸಮಾನತಾವಾದಿಗಳ ಅನುಯಾಯಿಗಳು. ನೀವಲ್ಲ, ಕಾಂಗ್ರೆಸ್ ವಾದಿಗಳು ಬಾಬಾ ಸಾಹೇಬ್ರ ಹೆಸರು ಇವು ಬಳಸ್ಕೊಂಡು ಈ ಒಂದು ದಲಿತ ಸಂಘಟನೆಗಳು ನಿಮ್ಮ ಸ್ವಾರ್ಥಕ್ಕೋಸ್ಕರ ಬಳಸ್ಕೊಂಡು RSS ಮೇಲೆ ಅಸ್ತ್ರ ಬಳಸ್ತಾ ಇರುತ್ತೆ. ಯಾಕಂದ್ರೆ ನಮ್ಗೆ ಗೊತ್ತಾಗಿದೆ, ನೀವೊಂದು ಸ್ಪಾನ್ಸರ್ಶಿಪ್ ಪ್ರಯೋಜತ್ವ ನೀವೇ ಬಳಸ್ತಿರೋ ತಪ್ಪೇನಿದೆ ಅಂದ್ರೆ ಬಹಳ ವರ್ಷಗಳಿಂದ ನಮಗೆ ಈ ಮನುವಾದಿ ಕಾಂಗ್ರೆಸ್ನವರು, ನಮ್ಮ ದಲಿತ ಸಂಘಟನೆಗಳು ಅವರ ಸ್ವಾರ್ಥಕ್ಕೋಸ್ಕರ ಈ ರಾಜಕಾರಣಿಗಳು ದುಡ್ಡಿಂದ ಬೇರೆ ಬೇರೆ ರೀತಿಯ ಆಮಿಷಗಳು ಹೊಡಿಸಿ ಮತ್ತೆ ಒಂದು ಸ್ವಜಾತಿ ಅಂತ ಹೇಳ್ಕೊಂಡು ಅವ್ರನ್ನ ಒಂದು ಬಳಸ್ಕೊಂತ ಇದ್ದಾರೆ. ಅದು ದಲಿತ ಸಂಘಟನೆಗಳು ಭೀಮ್ ಆರ್ಮಿಗೆ ಏನು ಒಳ್ಳೇದಾಗ್ತಾ ಇಲ್ಲ, ಈ ವೈಯಕ್ತಿಕ ಈ ರಾಜಕಾರಣಿಗಳಿಗೆ ಒಳ್ಳೇದಾಗ್ತಾ ಇದೆ. ಅದನ್ನ ನಾವು ವಿರೋಧ ಮಾಡಬೇಕು. ನಮ್ಗಲ್ಲ, ಇಡೀ ಅಸಮಾನತೆ ಅನ್ಯಾಯದ ವ್ಯವಸ್ಥೆನೇ ಶತ್ರು. ಅದರಲ್ಲಿ ಒಂದು ಬಲಪಂಥಿ, ಒಂದು RSS ನಮ್ಮ ಸೈದ್ಧಾಂತಿಕ ಶತ್ರುನೇ, ಮತ್ತೆ ಮನುವಾದಿ ಕಾಂಗ್ರೆಸ್ ನಾವು ಪ್ರಶ್ನೆ ಮಾಡಲೇಬೇಕು. ಯಾಕೆ RSS ಮಾತ್ರ ನೀವು ಫೋಕಸ್ ಮಾಡಿ ಟಾರ್ಗೆಟ್ ಮಾಡ್ತಾ ಇದ್ದೀರಾ? ಯಾಕೆ ಅವ್ರ ಮೇಲೆ ನೀವು ಗುರಿಯಿಟ್ಟು ಪ್ರಶ್ನೆ ಮಾಡೋದ್ರಲ್ಲಿ ನಮಗೆ ಸರಿ ಕಾಣಿಸಲ್ಲ. ಇದು ಪ್ರಜಾಪ್ರಭುತ್ವ ಅಲ್ವೇ ಅಲ್ಲ ಅನ್ನೋದು ನನ್ನ ವಾದ. ಥ್ಯಾಂಕ್ ಯು. ಎಸ್, ಇದಿಷ್ಟು ನಟ ಚೇತನ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.